ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ತನ್ವಿ ಬಾಲರಾಜ್. ನಾನು ನಿಮ್ಮ ಪ್ರೀತಿಯ ತನ್ವಿ ಬಾಲರಾಜ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ. ನಾನೀಗ ಸದ್ಯಕ್ಕೆ ಹೈದರಾಬಾದಲ್ಲಿದ್ದೀನಿ. ಸ್ವಲ್ಪ ಫ್ರೀ ಇದ್ದಿದ್ದರಿಂದ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ, ಲಾಸ್ಟ್ ವೀಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಒಂದು ಸ್ಟೋರಿ ಹಾಕಿದೆ. ಕ್ವಶನ್ಸ್ ಏನಾದರೂ ಇದ್ರೆ ಕೇಳಿ, ನಾನು ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇಟ್ಸ್ ಟೈಮ್ ಟು ಆನ್ಸರ್. ತಡ ಮಾಡಿದೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಡ. ಸೊ ಮೊದಲನೇ ಕ್ವಶನ್. ರಾರಾ ಓ ಇನ್ನೊಂದ್ಸತಿ ಹೇಳ್ತೀನಿ. ವಿಚ್ ಇಸ್ ಯೋರ್ ಮದರ್ ಟಂಗ್, ತೆಲುಗು ಆರ್ ಕನ್ನಡ ಅಂತ ಕೇಳಿದ್ದಾರೆ ಸಾಕ್ಷಿ ಅಂತ. ತೆಲುಗುನೂ ಅಲ್ಲ, ಕನ್ನಡನೂ ಅಲ್ಲ. ನನ್ನ ಮದರ್ ಟಂಗ್, ನನ್ನ ತಾಯಿ ಭಾಷೆ ಲಂಬಾಣಿ. ನಾವು ಮೂಲತಃ ಲಂಬಾಣಿ ಜನಾಂಗದವರು. ಲಂಬಾಣಿ ಮಾತಾಡ್ತೀವಿ ಮನೆಯಲ್ಲಿ. ಅಪ್ಪ ಕಂಪಲ್ಸರಿ ಲಂಬಾಣಿ ಮಾತಾಡಿ ಅಂತ ಬೈತಾ ಇರ್ತಾರೆ. ಮನೇಲಿ ಒಬ್ವಿಯಸ್ಲಿ ಲಂಬಾಣಿ ಮಾತಾಡ್ತೀವಿ. ಹೊರಗಡೆ ಫ್ಯಾಮ್ಲಿನಲ್ಲಿ ಏನಾದರೂ ಸಿಕ್ಕಿದ್ರೆ ಲಂಬಾಣಿ ಮಾತಾಡ್ತೀವಿ. ಅದು ಬಿಟ್ಟರೆ ನಂಗೆ ಆಲ್ಮೋಸ್ಟ್ ಫ್ರೆಂಡ್ಸು ಅಥವಾ ಕೆಲಸ ಮಾಡೋ ಜಾಗದಲ್ಲೆಲ್ಲ ಕನ್ನಡನೇ ಮಾತಾಡ್ತೀನಿ. ಹೈದರಾಬಾದಿಗೆ ಬಂದಾಗ ತೆಲುಗು ಮಾತಾಡೋದಕ್ಕೆ ಕಲ್ತ್ಕೊಳ್ತಿದ್ದೀನಿ. ಸೊ ನನ್ನ ಮಾತೃಭಾಷೆ ಲಂಬಾಣಿ. ಎರಡನೇ ಕ್ವಶನ್. ಟು ಯೂಟ್ಯೂಬ್ ಬ್ಲಾಗ್ ವಿತ್ ಚಂದು ಅಣ್ಣ. ತೀರ್ಥ ಅನ್ನೋರು ಕೇಳಿದ್ದಾರೆ. ಖಂಡಿತ ಮಾಡ್ತೀನಿ. ಬಿಕಾಸ್ ಇಲ್ಲಿ ಹೈದರಾಬಾದಲ್ಲಿ ಶೂಟಲ್ಲಿ ಇದ್ದಾಗ ಆಲ್ಮೋಸ್ಟ್ ಇಬ್ಬರು ಬ್ಯುಸಿ ಇರ್ತೀವಿ. ನಮ್ಮ ಒಟ್ಟಿಗೆ ಸೀನ್ಸ್ ಇದ್ರು ಕೂಡ, ಸೀನ್ಸ್ ಇಲ್ಲ ಅಂತಂದ್ರು ಕೂಡ ಆಲ್ಮೋಸ್ಟ್ ಬ್ಯುಸಿ ಇರ್ತೀವಿ. ವ್ಲಾಗ್ ಮಾಡೋ ಅಷ್ಟೆಲ್ಲ ಏನು ಟೈಮ್ ಸಿಗಲ್ಲ ನಮಗೆ. ಬಟ್ ಖಂಡಿತ ಸಿಕ್ಕದೆ ಮಾಡ್ತೀನಿ. ರೀಲ್ಸ್ ಮಾಡ್ತೀನಿ, ಅವ್ರ ಜೊತೆ ಡಾನ್ಸ್ ಮಾಡ್ತೀನಿ, ವ್ಲಾಗ್ಸ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಹ್ಯಾಂಡ್ಸಮ್ ಬಾಯ್ ರಾಕಿ ಅನ್ನೋರು ಈ ಕ್ವಶನ್ ಕೇಳಿದ್ದಾರೆ. ವಾಟ್ಸ್ ಯುವರ್ ಏಜ್ ಆ್ಯಂಡ್ ವೇರ್ ಆರ್ ಯು ಫ್ರಮ್? ಸೊ ಏಜ್ ಯಾಕೆ, ಏಜ್ ಹೇಳೋದೇನು ಬೇಡ ಅನ್ಸುತ್ತೆ. ನಾನು ಮೂಲತಃ ಮಂಡ್ಯದವಳು. ಅಪ್ಪನೂರು ಅದು ತಾತನೂರು ಕೂಡ. ಸೊ ಮಂಡ್ಯದವಳು ನಾನು, ಮಂಡ್ಯದ ಹುಡುಗಿ. ಫೋನ್ ಅಡಿಕ್ಟ್, ಇದು ಫೇಕ್ ಅಕೌಂಟಾ ಅಥವಾ ಹೆಸರು ಹೆಂಗೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಫೋನ್ ಅಡಿಕ್ಟ್ ಅಂತ ಇಟ್ಕೊಂಡಿದ್ದಾರೆ ಹೆಸರು. ಹಾಯ್ ಮ್ಯಾಮ್, ಹೌ ಡಿಡ್ ಯು ಫೀಲ್ ವರ್ಕಿಂಗ್ ಆನ್ ಅಂತರ್ಪಟ ಅಂತ ಕೇಳಿದ್ದಾರೆ. ಅಂತರ್ಪಟ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಒಂದ್ ದಿನ ಪೂರ್ತಿ ಸಾಲದು ಅಂತ ಅನ್ಸುತ್ತೆ. ಇಲ್ಲಿ ಕೂತಿದ್ದೀನಿ, ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ, ಇಲ್ಲಿದ್ದೀನಿ ಅಂತಂದ್ರೆ ಅಂತರ್ಪಟನೇ ಕಾರಣ. ಅಂತರ್ಪಟ ಸೀರಿಯಲ್ ಕಾರಣ, ಅಂತರ್ಪಟ ಪ್ರಾಜೆಕ್ಟ್ ಕಾರಣ. ಅಂತರ್ಪಟ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು. ಅಂತರ್ಪಟ ನನಗೆ ಎಲ್ಲ ಕೊಟ್ಟಿದೆ. ಖುಷಿ ಕೊಟ್ಟಿದೆ, ಕೆಲಸ ಕೊಟ್ಟಿದೆ, ಫಿನಾನ್ಷಿಯಲಿ ಸಪೋರ್ಟ್ ಆಗಿದೆ, ಹಾಗೆಯೇ ಹೆಸರು ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ಜನಗಳ ಪ್ರೀತಿ ಕೊಟ್ಟಿದೆ. ನನ್ನ ಜೀವನದ ಬಹುಮುಖ್ಯ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂತರ್ಪಟ ಸೀರಿಯಲ್ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಬಿಕಾಸ್ ಅಲ್ಲಿರೋ ಡಿರೆಕ್ಟರ್ ಸ್ವಪ್ನ ಮ್ಯಾಮ್, ಪ್ರೊಡಕ್ಷನ್, ನನ್ನ ಕೋ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಇವ್ರು ಎಲ್ಲರದ ಬಗ್ಗೆ ತುಂಬ ಮಾತಾಡೋದಿದೆ. ಅದ್ರ ಬಗ್ಗೆ ಒಂದು ಸಪ್ರೇಟ್ ವ್ಲಾಗ್ ಅಥವಾ ವಿಡಿಯೋ ಮಾಡ್ತೀನಿ. ಓಕೆನಾ? ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್. ತೇಜಸ್ವಿನಿ ಅವರು ಈ ಕ್ವಶನ್ ಕೇಳಿದರೆ, ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತ. ನನ್ನ ಫೇವ್ರೆಟ್ ಕಲರ್ ತುಂಬ ಬ್ಲ್ಯಾಕ್ನ ಇಷ್ಟಪಡ್ತೀನಿ. ನನ್ನ ಹೆಸರಿಗೆ ಬರೋ ಅಂಥದ್ದು ರೆಡ್ ಕಲರ್ ಅಂತ ಹೇಳ್ತಾರೆ. ಸೊ ಬ್ಲ್ಯಾಕ್, ರೆಡ್ ಇಷ್ಟ ಆಗುತ್ತೆ. ಬಾಟಲ್ ಗ್ರೀನ್ ತುಂಬ ಇಷ್ಟ ನನಗೆ. ಬ್ಲ್ಯಾಕ್ ಆ್ಯಂಡ್ ಬಾಟಲ್ ಗ್ರೀನ್ ಇಸ್ ಮೈ ವೆರಿ ಫೇವ್ರೆಟ್ ಕಲರ್ಸ್. ಆರೆಂಜ್ ಇವಾಗ ಆರೆಂಜ್ ಇಷ್ಟ ಆಗ್ತದೆ. ಸೊ ಹಾಗೆ ಇಷ್ಟು ಕಲರ್ಸ್ ಇಷ್ಟ ಆಗುತ್ತೆ. ನಿಮ್ಮ ಕ್ರಶ್ ಯಾರು ಅಂತ. ಕ್ರಶ್ ಆರ್ಟಿಸ್ಟ್ಗಳಲ್ಲಿ ಕೇಳೋದಾದರೆ ಕನ್ನಡದಲ್ಲಿ ಡಾಲಿ ಧನಂಜಯ್. ನನಗೆ ತುಂಬ ಫೇವ್ರೇಟ್ ಅಂದರೆ ತಮಿಳ್ ಇಂಡಸ್ಟ್ರಿಯಲ್ಲಿರೋ ಸೂರ್ಯ ಸರ್ ತುಂಬ ಇಷ್ಟ ನನಗೆ. ತುಂಬ ವರ್ಷಗಳಿಂದ ಈಸ್ ಮೈ ಫೇವ್ರೇಟ್. ಅವ್ರ ಮೂವಿಗಳನ್ನು ನೋಡಿದ್ದೀನಿ. ಹಾಗೆಯೇ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ ಏನೋ ಒಂಥರ ಇಷ್ಟ ಆಗ್ತಾರೆ ನನಗೆ. ಕ್ರಶ್ ಅವರು, ಆಲ್ ಟೈಮ್ ಕ್ರಶ್. ಶಂಕರ್ ನಾಗೇಶ್ ಅವರು, ಪ್ಲೀಸ್ ಶೇರ್ ಯೋ ಹೇರ್ ಕಟ್ ವಿಡಿಯೋ. ನಾನು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸೋದು ತುಂಬಾ ಕಡಿಮೆ. ಬಿಕಾಸ್ ನನಗೆ ಇವಾಗ ಅಂತರ್ಪಟದಲ್ಲಾಗಿರ್ಬೋದು ಅಥವಾ ಈ ತೆಲುಗು ಸೀರಿಯಲ್ನಲ್ಲಾಗಿರ್ಬೋದು ಲೆಂತಿ ಹೇರ್ನಲ್ಲೇ ನನಗೆ ಲುಕ್ ಟೆಸ್ಟ್ ಮಾಡಿರೋದ್ರಿಂದ, ಹಾಗೆಯೇ ಈ ಲೆಂತಿ ಹೇರ್ ನನಗೆ ಮೂವಿಗೂ ಕಮಿಟ್ ಆಗಿದೆ ಕನ್ನಡದಲ್ಲಿ. ಆಲ್ಮೋಸ್ಟ್ ಅವಾಗಿಂದ ಹೇರ್ ಕಟ್ ಮಾಡಿಸೋದು ಸ್ವಲ್ಪ ಕಮ್ಮಿನೇ. ನಾನು 6 months ಒನ್ಸ್ ಅಥವಾ 10 months ಒನ್ಸ್, 8 months ಒನ್ಸ್ ಆ ಥರ ಮಾಡಿಸ್ತೀನಿ. ಏನಾದರೂ ಹೇರ್ ಕೇಳಿದ್ರೆ ಮನೇಲೆ ಮಾಡ್ಕೊಳ್ತೀನಿ ಅಷ್ಟೇ. ಹೆಲೋ ಮೈ ಲಾಂಗ್ ಹೇರ್. ರಶ್ಮಿ ಗೌಡ, ಅಕ್ಕ, ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಹತ್ತಿರವಾದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ, ನನ್ನ ಜೀವನದಲ್ಲಿ ನನಗೆ ತುಂಬ ಹತ್ತಿರವಾದ ವ್ಯಕ್ತಿ ಅಪ್ಪ ಅಮ್ಮ. ನನ್ನ ಜೀವನದಲ್ಲಿ ಯಾರೇ ಬಂದರೂ ಕೂಡ, ಅಥವಾ ನೆಕ್ಸ್ಟ್ ನನಗೆ ಮದುವೆ ಆದಮೇಲೆ ಲೈಫ್ ಪಾರ್ಟ್ನರ್ ಬರ್ಬೋದು, ಆ ಥರ ಏನೋ ಒಂದು ಲೈಫ್ ಸ್ಟೆಪ್ಸ್ ಮುಂದೆ ಹೋದಾಗ
ಆಗಲೂ ಕೂಡ ಖಂಡಿತವಾಗ್ಲೂ ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ತಂದೆ ತಾಯಿಗೇನೆ. ನಾನು ಇವತ್ತು ಕೂತಿದ್ದೀನಿ ಇಲ್ಲಿದ್ದೀನಿ, ನಿಮ್ಮೆಲ್ಲರ ಜೊತೆ ಯಾರೊಬ್ರು ತನ್ವಿ ಬಾಲರಾಜ್ ಅನ್ನೋ ಹೆಸರು ಗುರುತಿಸ್ಕೊಂಡಿದ್ದೀನಿ ಅಂತಂದರೆ ಇಟ್ಸ್ ಆಲ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಲ್ಲ. ಸೊ ನನ್ನ ಜೀವನದಲ್ಲಿ ನನಗೆ ತುಂಬ ಹತ್ತಿರವಾದ, ತುಂಬ ಇಷ್ಟವಾದ, ತುಂಬ ಹೇಳೋಕ್ಕಾಗದಿರೋ, ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋ ಫೀಲಿಂಗ್ಸ್ ಇರುವಂತಹ, ರೆಸ್ಪೆಕ್ಟ್ ಇರುವಂತಹ ವ್ಯಕ್ತಿಗಳು ಅಂದರೆ ನನ್ನ ಅಪ್ಪ, ನನ್ನ ಅಮ್ಮ, ಹಾಗೇನೆ ಜೊತೆಗೆ ನನ್ನ ಇಬ್ಬರು ಅಕ್ಕಂದಿರು. ಅವರು ಹತ್ತಿರವಾದ ನನ್ನ ಫೇವ್ರೆಟ್ ಪೀಪಲ್. ಸೊ ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅದರಲ್ಲೂ ನನ್ನ ಫಸ್ಟ್ ಪ್ರಿಯಾರಿಟಿ ನನ್ನ ತಂದೆ ತಾಯಿಗೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ವೆಲ್ಕಮ್ ಬ್ಯಾಕ್. ಮತ್ತೆ ಕಂಟಿನ್ಯೂ ಮಾಡೋಣ. ಆ್ಯಕ್ಚುಲಿ ಇದು ನಾನು ಒಂದೇ ದಿನದಲ್ಲಿ ಮಾಡಿರೋದು. ಕಾಸ್ಟ್ಯೂಮ್ ಚೇಂಜ್ ಇದೆ ಅಷ್ಟೇ, ಸೀನ್ಗೋಸ್ಕರ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿದ್ದಾರೆ. ಸೊ ನನಗೆ ಫ್ರೀ ಟೈಮ್ ಸಿಕ್ಕಾಗೆಲ್ಲ ವಿಡಿಯೋ ಮಾಡ್ತಿದ್ದೀನಿ. ಮತ್ತು ನಾನು 5th ಚಾನಲ್ ಇವೆಂಟ್ ಇರೋದ್ರಿಂದ ಇವಾಗ ಶೂಟ್ ಮುಗಿಸಿ ನಾನು ಪ್ರಾಕ್ಟೀಸ್ಗೆ ಹೋಗೋದಿದೆ. ಸೊ ಮತ್ತೆ ಟೈಮ್ ಸಿಗಲ್ಲ ಅಂತ ನನಗೆ ಇವಾಗ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಿದ್ದೀನಿ. ಓಕೆ, ಅಭಿ ಅನಿಸುತ್ತೆ ಮಂಡ್ಯದಲ್ಲಿ ನೀವು ಯಾವ ಊರು ನಿಮ್ಮದು ನೇಟಿವ್ ಅಂತ ಕೇಳಿದ್ದಾರೆ. ಮಂಡ್ಯನೇ ನಮ್ಮ ನೇಟಿವು, ಮಂಡ್ಯನ ನನ್ನ ಸ್ವಂತ ಊರು. ಬಂದ ನನ್ನ ಅಸಿಸ್ಟೆಂಟು ಡುಮ್ಮ. ಸೊ ಮಂಡ್ಯದಲ್ಲಿ ನೀವು ಯಾವ ಊರು ಅಂತ ಕೇಳಿದರೆ ಮಂಡ್ಯನೇ ನನ್ನ ನೇಟಿವು. ಮಂಡ್ಯದಲ್ಲಿ ಹೇಳಲ್ಲ, ಸಿಟಿನೇ. ಮಂಡ್ಯದಲ್ಲಿ ಸಿಟಿನೇ. ಸಿಟಿ ಅಂತಂದರೆ 1 ಕಿಲೋಮೀಟರ್ ದೂರದಲ್ಲಿದ್ದೀವಿ ಸಿಟಿಯಿಂದ. ಒಂದು ಪುಟ್ಟ ಹಳ್ಳಿ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಕೆ ಸಾಯಿರಾಮ್ ಅವರು, ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಯುವರ್ ಯೂಟ್ಯೂಬ್ ಚಾನಲ್. ರೇ ಕೊಡ್ತಾರ ನಿಂಕು ಅಂಜಿ ಆಯ್ತಾ? అది ఏం కాదు, పేపర్ కదా. అది ಥ್ಯಾಂಕ್ ಯು. ಗ್ರೀನ್ ಟೀ ತಂದ್ಕೊಟ್ಟ ಪಾಪ. ಸಾಯಿರಾಮ್ ಅವರು, ನಿಮ್ಮ ಯೂಟ್ಯೂಬ್ ವ್ಲಾಗ್ಸ್ಗೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ವ್ಲಾಗ್ಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ವ್ಲಾಗ್ಸ್ ಆದಷ್ಟು ಬೇಗ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡೋದಿದೆ. ಇಲ್ಲಿ ಹೈದರಾಬಾದಲ್ಲೇ ಮಾಡಿದ್ದು. ಇಲ್ಲಿರೋ ಆರ್ಟಿಸ್ಟ್ಗಳ ಹತ್ರ, ಟೆಕ್ನಿಷಿಯನ್ಸ್ಗಳ ಹತ್ರ ಕನ್ನಡ ಮಾತಾಡ್ತಿದ್ದೀನಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಮೋನಿಶಾ ಅವರು, ಸ್ಕೂಲ್ ಲೈಫ್ ಬಗ್ಗೆ ಮಾತಾಡಿ ಅಕ್ಕ, ಫ್ರೆಂಡ್ ಸರ್ಕಲ್, ಜೂನಿಯರ್ಸ್ ಬಗ್ಗೆ ಮಾತಾಡಿ. ಮೋನಿಶಾ ನನ್ನ ಜೂನಿಯರ್ ಅನ್ಕೊಳ್ತೀನಿ ಇವರು. ಹಾಯ್ ಮೋನಿಶಾ, ಹೇಗಿದ್ದೀರಾ? ಸ್ಕೂಲ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ನೆನಪುಗಳಿವೆ, ತುಂಬ ಕಲ್ತಿದ್ದೀವಿ, ಆಟ ಆಡಿದ್ದೀವಿ. ಜೂನಿಯರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಒಂದಷ್ಟು ಜನ ಜೂನಿಯರ್ಸ್ ಪರಿಚಯ ಇದ್ದಾರೆ, ಬಟ್ ಯಾರು ಕಾಂಟ್ಯಾಕ್ಟಲ್ಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಕೆಲವೊಬ್ರು ಪೋಸ್ಟ್ ಹಾಕಿದಾಗ ಮೆಸೇಜ್ ಮಾಡ್ತಾರೆ, ಮಾತಾಡಿಸ್ತಾರೆ. ಎಲ್ಲರೂ ಮಿಸ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ಪೂರ್ವಿಕಾ ಗೌಡ, ಸ್ಕಿನ್ ಕೇರ್ ರೂಟೀನ್ ಹೇಳಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನನ್ನ ಸ್ಕಿನ್ ಕೇರ್ ರೂಟೀನ್. ಸ್ಟೇ ಟ್ಯೂನ್ಡ್. ಮೀನಾಕ್ಷಿ ಶೋಭಾದ್ರಿ ಅವರು, ಯು ಆರ್ ಮೈ ಫೇವ್ರೆಟ್ ಅಕ್ಕ, ಲವ್ ಯು ಟು. ಥ್ಯಾಂಕ್ ಯು. ಲುಕಿಂಗ್ ಫಾರ್ವರ್ಡ್ ಫಾರ್ ನ್ಯೂ ಸೀರಿಯಲ್ಸ್ ಇನ್ ಕಲರ್ಸ್ ಕನ್ನಡ. ಅಂದರೆ ಕಲರ್ಸಲ್ಲಿ ಸೀರಿಯಲ್ ಮಾಡಿ ಅಂತ ಕೇಳಿದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ರವಿ ಉಪ್ಪಿ, ಯು ಆರ್ ಮೈ ಫೇವ್ರೆಟ್ ಹೀರೋಯಿನ್, ನಿಮ್ಮ ಬರ್ಡೇ ಡೇಟ್ ತಿಳಿಸಿ ಅಂತ ಹೇಳಿದ್ದಾರೆ. ನನ್ನ ಬರ್ತ್ಡೇ ಡೇಟ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ಬರ್ಡೇ ಡೇಟ್ 30ನೇ ತಾರೀಕು 6ನೇ ತಿಂಗಳು, ಜೂನ್ ತಿಂಗಳು, ಇನ್ನು ನೆಕ್ಸ್ಟ್ ಮಂತ್. ಓಕೆ, ಬೆಸ್ಟ್ ಆಫ್ ಲಕ್ ಮ್ಯಾಮ್. ಅಜಯ್ ಪ್ರಿನ್ಸ್ ಅವರು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್ ಟು ಯೂಟ್ಯೂಬ್. ಓಕೆ, ಮನುಗೌಡ ಅವರು ಕೇಳಿದ್ದಾರೆ, ಯಾವಾಗ ಮತ್ತೆ ಕನ್ನಡ ಇಂಡಸ್ಟ್ರಿ ಕಡೆ ಬರೋದು, ಏನಾದರೂ ಚಾನ್ಸಸ್ ಬಂದಿತ್ತಾ ಅಂತ. ಅವಕಾಶಗಳು ತುಂಬ ಇವೆ. ಸದ್ಯಕ್ಕೆ ನಾನು ತೆಲುಗು ಮಾಡ್ತಿರೋದ್ರಿಂದ, ಇಲ್ಲಿ 15 ದಿನ ಇಲ್ಲಿ ಬ್ಯುಸಿ ಇರೋದ್ರಿಂದ, ಹಾಗೆಯೇ ಇನ್ನು ಮಿಕ್ಕಿರೋ 15 ದಿನಗಳು ಅಲ್ಲಿ ಸಿನಿಮಾ ನಡೀತಿದೆ. ಸಿನಿಮಾ ಆಲ್ಮೋಸ್ಟ್ ಆಗಿದೆ, ಡಬ್ಬಿಂಗ್ ನಡೀತಾ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡಿದ ತಕ್ಷಣ ಖಂಡಿತ ಕನ್ನಡ ಪ್ರಾಜೆಕ್ಟ್ ಮಾಡ್ತೀನಿ. ಅವಿನಾಶ್ ಅವರು ಅಬೌಟ್ ಕಿಚ್ಚ ಬಾಸ್ ಅಂತ ಕೇಳಿದ್ದಾರೆ. ಸುದೀಪ್ ಸರ್ ನಂಗೆ ತುಂಬ ಇಷ್ಟ, ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ನನಗೆ. ಹೀ ಈಸ್ ಆಲ್ಸೋ ಮೈ ಫೇವ್ರೆಟ್. ಯಾರೋ ಒಬ್ರು ಕೇಳಿದ್ದಾರೆ, ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ. ಹೆಸರು ಚೆನ್ನಾಗಿಲ್ಲ ಹೇಳೋದಕ್ಕೆ, ಸೊ ಅವ್ರ ಹೆಸರು ಹೇಳಲ್ಲ. ಬೆಸ್ಟ್ ಫ್ರೆಂಡ್ಸ್ ಅಂತ ನನಗೆ, ನಾನು ತುಂಬ ಚೂಸಿ, ಕೆಲವೊಂದು ವಿಚಾರಗಳಲ್ಲಿ ತುಂಬ ಚೂಸಿ. ನಾನು ಬೆಸ್ಟ್ ಫ್ರೆಂಡ್ ಆ ಥರ ಏನು ಇಟ್ಕೊಳ್ಳಲ್ಲ. ಜೆನ್ಯೂನ್ ಆಗಿ ನನ್ನ ಜೊತೆ ಯಾರು ಇರ್ತಾರೋ ನಾನು ತುಂಬ ಜೆನ್ಯೂನ್ ಆಗಿರ್ತೀನಿ, ಆರಾಮಾಗಿರ್ತೀನಿ, ಖುಷಿಯಾಗಿರ್ತೀನಿ. ಹಾಗಂತ ತುಂಬ ಬೆಸ್ಟ್ ಫ್ರೆಂಡು, ಪರ್ಟಿಕ್ಯುಲರ್ ಆಗಿ ಒಬ್ಬಳೇ ಬೆಸ್ಟ್ ಫ್ರೆಂಡ್ ಅಂತ ಇಟ್ಕೊಳ್ಳಲ್ಲ ನಾನು. ಐ ಆಮ್ ಫ್ರೆಂಡ್ಲಿ ವಿತ್ ಎವ್ರಿ ಒನ್. ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಆ ವ್ಯಕ್ತಿತ್ವಗಳು ಇಷ್ಟ ಆಗ್ತಾರೆ. ಬೆಸ್ಟ್ ಫ್ರೆಂಡ್ ಅಂದಿದ ತಕ್ಷಣ ನಾವು ಬೆಸ್ಟ್ ಫ್ರೆಂಡ್ ಅಂತಲೇ ಇಟ್ಕೊಳ್ಬೇಕು, ಪ್ರತಿದಿನ ಮೀಟ್ ಆಗಬೇಕು, ಪ್ರತಿದಿನ ಮೆಸೇಜ್ ಮಾಡಬೇಕು, ಪ್ರತಿದಿನ ಕಾಲ್ ಮಾಡಬೇಕು. ಐ ಡೋಂಟ್ ಬಿಲೀವ್ ಇನ್ ಕಾಲಿಂಗ್ ಎವ್ರಿ ಡೇ. ಪ್ರತಿದಿನ ಕಾಲ್ ಮಾಡೋದು, ಪ್ರತಿದಿನ ಮೆಸೇಜ್ ಮಾಡೋದ್ರಲ್ಲಿ ನನಗೆ ಅಷ್ಟು ನಂಬಿಕೆ ಇಲ್ಲ.
ಎಲ್ಲೇ ಸಿಕ್ಕಿದ್ರು ಕೂಡ, ಯಾವಾಗ ಸಿಕ್ಕಿದ್ರು ಕೂಡ ನಗ್ನಗ್ತಾ ಮಾತಾಡಿಸ್ಬೇಕು. ಆ ವ್ಯಕ್ತಿ ನಮಗೆ ಗೊತ್ತಿರಬೇಕು. ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಗೊತ್ತಿರಬೇಕು. ಮೆಸೇಜ್ ಮಾಡಿಲ್ಲ, ಕಾಲ್ ಮಾಡಿಲ್ಲ ಅಂದ ತಕ್ಷಣ ಏನು ಮೆಸೇಜ್ ಮಾಡಿಲ್ಲ, ಏನು ಕಾಲ್ ಮಾಡಿಲ್ಲ ಅನ್ನೋ ಕ್ಯಾರೆಕ್ಟರ್ ಅಲ್ಲ ನಂದು. ಸೊ ಐಮ್ ಫ್ರೆಂಡ್ಲಿ ವಿತ್ ಎವ್ರಿ ಒನ್. ಸೌಮ್ಯ ಗೌಡ ಸ್ಕಿನ್ ಕೇರ್ ಆ್ಯಂಡ್ ಡಯಟ್ ಹೇಳಿ ಅಂತ ಕಳಿಸಿದೆ. ಓಕೆ, ನಾನು ಖಂಡಿತ ಹೇಳ್ತೀನಿ, ಬ್ಲಾಗ್ ಮಾಡ್ತೀನಿ, ಓಕೆನಾ. ಸೊ ಹೇಮಂತ್ ಅವರು ಫೇವ್ರೆಟ್ ಆ್ಯಕ್ಟರ್, ಫೇವ್ರೆಟ್ ಸ್ಪೋರ್ಟ್ಸ್ಗೂ ನನಗೂ ಸ್ವಲ್ಪ ದೂರ. ನಾನೇನಿದ್ರು ಡ್ಯಾನ್ಸಲ್ಲಿದ್ದೆ, ಆ್ಯಕ್ಟಿಂಗಲ್ಲಿದ್ದೆ. ಈ ಥರ ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿರೋದ್ರಿಂದ ನಂಗೆ ಸ್ಪೋರ್ಟ್ಸ್ ಅಷ್ಟೊಂದು ಕನೆಕ್ಟಿವ್ ಇಲ್ಲ. ಆಡೋದಾದರೆ ಬ್ಯಾಡ್ಮಿಂಟನ್ ಆಡ್ತೀನಿ, ಅದೊಂದು ಇಷ್ಟ ಆಗುತ್ತೆ ಅಷ್ಟು. ಸೊ ಫೇವ್ರೆಟ್ ಆ್ಯಕ್ಟರ್ ಸೂರ್ಯ ಸರ್. ಹಾಗೆಯೇ ವಿಕ್ರಮ್ ಸರ್, ತಮಿಳಲ್ಲಿ ವಿಕ್ರಮ್ ಸರ್ ಆ್ಯಂಡ್ ಸೂರ್ಯ ಸರ್ ಇಷ್ಟ ಆಗ್ತಾರೆ. ಪಲ್ಲು ಇದೊಂದು ಕ್ವಶನ್ ಕೇಳಿದ್ರೆ ನೋಡಿ. ಹಾಯ್ ಅಕ್ಕ, ಆಡಿಷನ್ಗೆ ಟ್ಯಾಲೆಂಟ್ ಜೊತೆ ಮನಿ ಕೂಡ ಇರ್ಬೇಕಾ ಅಂತ ಕೇಳಿದ್ದಾರೆ. ಓಕೆ, ನನಗೆ ಅನ್ಸಿರೋ ಪ್ರಕಾರ ನಾನು ಇವತ್ತು ಆ್ಯಕ್ಟಿಂಗ್ ಮಾಡ್ತಿದ್ದೀನಿ, ನೀವೆಲ್ಲ ನೋಡ್ತಿದ್ದೀರಾ ಅನ್ನೋದಕ್ಕೆ. ನಾನೇನು ಯಾವುದೇ ದುಡ್ಡು ಕೊಟ್ಟು ಬಂದಿಲ್ಲ, ಯಾವುದೇ ಇನ್ಫ್ಲೂಯೆನ್ಸಿಂದ ಬಂದಿಲ್ಲ. ಭಗವಂತ ದಾರಿ ತೋರಿಸ್ದ. ಮೇ ಬಿ ಅನ್ನೋದ್ರೂ ಆ್ಯಕ್ಟಿಂಗಲ್ಲಿತ್ತು. ಸೊ ಹಾಗಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಅನ್ಸುತ್ತೆ, ಟ್ಯಾಲೆಂಟ್ ಇದ್ರೆ ನೀವದು ಮಾಡಬೇಕು ಮಾಡ್ತೀರಾ ಅನ್ನೋ ಇಂಟ್ರೆಸ್ಟ್ ಇದ್ರೆ, ಆಸಕ್ತಿ ಇದ್ರೆ, ನಿಮಗೆ ಡೆಸ್ಟಿನಿ ಅಲ್ಲಿ ಬರ್ತಿದ್ರೆ ಹೇಗೋ ಅದು ನಿಮ್ಮನ್ನ ಕರ್ಕೊಂಡು ಬರುತ್ತೆ ಆ್ಯಕ್ಟಿಂಗಿಗೆ. ಸೊ ಇಲ್ಲ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟು ಕೆಲವೊಂದು ವರ್ಕ್ ಆಗಲ್ಲ ಅಂತ ನನಗೆ ಅನಿಸುತ್ತೆ. ಆದರೂ ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ಮಾಡ್ತಾನೆ ಇರಬೇಕು. ಆಲ್ ದಿ ಬೆಸ್ಟ್ ನಿಮಗೆ. ಸತೀಶ್ ನಾಯಕ್ ಅವ್ರ ಕ್ವಶನ್ ಕೇಳಿದ್ದಾರೆ. ಹಾಯ್ ಮೇಡಮ್, ನಿಮ್ಮ ಫೇವ್ರೆಟ್ ಮೂವಿ ಯಾವುದು? ನಿಮ್ಮ ದೊಡ್ಡ ಅಭಿಮಾನಿ ನಾನು. ಓಕೆ, ನನಗೆ ಕನ್ನಡದಲ್ಲಿ ತುಂಬ ಫೇವ್ರೆಟ್ ಮೂವಿಗಳಿದ್ದಾವೆ. ಯಾಕಂದರೆ ತುಂಬ ಕಲ್ತಿದ್ದೀನಿ ಕೆಲವೊಂದರಲ್ಲಿ. ನಕ್ಕಿರ್ತೀವಿ, ಹತ್ತಿರ್ತೀವಿ. ಸೊ ಆ ಕ್ಷಣಕ್ಕೆ ಒಂಥರ ಭಾವ ಅನಿಸಿರುತ್ತೆ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲ. ಸೊ ಬೇರೆ ಭಾಷೆಗಳಲ್ಲೂ ಕೆಲವೊಂದು ಮೂವಿಗಳಿದ್ದಾವೆ. ಮೂವಿಗಳಲ್ಲಿ ಇದೇ ಲ್ಯಾಂಗ್ವೇಜ್ ಫೇವ್ರೆಟ್ ಮೂವಿ ಅಂತ ಹೇಳೋದಕ್ಕೆ ಏನಿಲ್ಲ. ಕೆಲವೊಂದು ಮೂವಿ ಇಷ್ಟ ಆಗುತ್ತೆ, ಯಾವುದೇ ಲ್ಯಾಂಗ್ವೇಜ್ ಆಗಿದ್ರು ಸರಿ. ಪ್ರೇಮ ಅವರು ಸೀರೆಯಲ್ಲಿ ಚಂದ ಕಾಣ್ತೀರಾ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅನಿತಾ ಅವರು ಮೈ ಫೇವ್ರೆಟ್ ಹೀರೋಯಿನ್ ಮೇಡಮ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅಂತರ್ಪಟ ಅಫಿಷಿಯಲ್ ಪೇಜಿಂದ ಅಂತರ್ಪಟ ಸೀರಿಯಲ್ ಬಗ್ಗೆ, ಆ ಜರ್ನಿ ಬಗ್ಗೆ ಬಿಗಿನಿಂಗ್ ಟು ಎಂಡ್ವರೆಗೂ ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಖಂಡಿತವಾಗ್ಲೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಅಂತರ್ಪಟ ಅಫಿಷಿಯಲ್ ಪೇಜ್ ನನಗೆ ತುಂಬ ಸಪೋರ್ಟ್ ಮಾಡಿದೆ. ನಿಮ್ಮ ಹೆಸರು ನಾನು ಬರ್ತಿದ್ದೀನಿ, ಸಾರಿ. ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ. ಇದು ಇವಾಗಲೂ ಕೂಡ ನನ್ನ ಈ ತೆಲುಗು ಸೀರಿಯಲ್ದು ಕೂಡ ತುಂಬ ಪೋಸ್ಟ್ಗಳನ್ನು ಹಾಕ್ತಿರ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಇನ್ನೂ ಕೆಲವೊಂದು ಸದ್ಯಕ್ಕೆ ನಾನು ಇಷ್ಟೇ ರೆಕಾರ್ಡ್ ಮಾಡಿರೋದು ಕ್ವಶನ್ಸಲ್ಲಿ. 24 ಅವರ್ಸಲ್ಲಿ ತುಂಬ ಕೆಲವೊಂದು ಮಾತ್ರ ಪಿಕ್ ಮಾಡಿದ್ದೀನಿ. ಇನ್ನು ತುಂಬ ಅನ್ವಾಂಟೆಡ್ ಇತ್ತು. ನಂಗೆ ಅದು ಮಾತಾಡಬೇಕು ಅದ್ರ ಬಗ್ಗೆ ಅಂತ ಅನಿಸ್ಲಿಲ್ಲ. ಕೆಲವೊಬ್ರು ತುಂಬ ರೂಢಾಗಿ ಕ್ವಶನ್ಸ್ನ ಕೇಳ್ತಾರೆ, ತುಂಬ ಓಪನ್ ಆಗಿ ಕ್ವಶನ್ಸ್ನ ಕೇಳ್ತಾರೆ. ಕೆಲವೊಂದು ಸೆನ್ಸಿಟಿವ್ ವಿಚಾರಗಳಲ್ಲಿ ಹೇಳಿ ಅಂತ ಕೇಳ್ತಾರೆ. ತಪ್ಪಂತ ಹೇಳಲ್ಲ, ಅದು ನಿಮಗೆ ಅನಿಸಿದ್ದು. ನಿಮ್ಗೇನು ಅನಿಸುತ್ತೋ ಅದನ್ನ ಹೇಳಿರ್ತೀರ. ನೋ ಪ್ರಾಬ್ಲಮ್, ಐ ರೆಸ್ಪೆಕ್ಟ್ ದ್ಯಾಟ್. ಬಟ್ ನನಗೆ ಅದನ್ನ ಓಪನ್ ಆಗಿ ರಿಪ್ಲೈ ಅಥವಾ ಪಬ್ಲಿಕಲ್ಲಿ ನನಗೆ ಅದನ್ನ ಆನ್ಸರ್ ಮಾಡೋದಕ್ಕಾಗಲ್ಲ. ನಮಗೂ ಪ್ರೈವಸಿ ಅನ್ನೋದಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನನಗೆ ಕ್ವಶನ್ಸ್ ಕೇಳಿದ್ರಿ ಇಲ್ಲಿವರೆಗೂ, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಸುಮಾರು ಹೇಳ್ಕೊಳ್ಳೋದಿದೆ, ನನಗೆ ಟೈಮ್ ಇಲ್ಲ ಅಂತ ಬೇಗ ಪಟ್ಟಂತ ಮುಗಿಸಿದ್ದೀನಿ. ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮೋರ್ ಟು ಗೋ. ನೆಕ್ಸ್ಟ್ ಅದೇ ಹೇಳಿದಲ್ಲ, ನೆಕ್ಸ್ಟ್ ಸ್ಟೇ ಟ್ಯೂನ್ಡ್. ಇಲ್ಲಿ ಇರೋ ಆರ್ಟಿಸ್ಟ್ಗಳಿಗೆ ಕನ್ನಡ ಮಾತಾಡ್ಸಿದ್ದೀನಿ. ಕೆಲವೊಬ್ರು ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಸ್ಟೇ ಟ್ಯೂನ್, ಆಲ್ ವ್ಲಾಗ್ ಹಾಕ್ತೀನಿ ಆದಷ್ಟು ಬೇಗ. ನೆಕ್ಸ್ಟ್ ವೀಕಲ್ಲಿ ಆಲ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನನ್ನ ಸ್ಕಿನ್ ಕೇರ್, ನನ್ನ ಡಯಟ್, ನನ್ನ ಜಿಮ್ ರೆಗ್ಯುಲರ್ ರೂಟೀನ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.